ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ 27ನೇ ಅಧ್ಯಾಯ 3ನೇ ವಚನ. ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಹೊಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನಮ್ಮನ್ನು ದೇವರು ಏನು ಹೇಳ್ತಿದ್ದಾರೆ ಅಂದ್ರೆ, ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವು ನೀರು ಹೊಯ್ಯುತ್ತಿದ್ದೇನೆ. ದೇವರು ನಮ್ಮನ್ನು ಕ್ಷಣ ಕ್ಷಣದಲ್ಲಿ ನೀರು ಹೊಯ್ಯುತ್ತಿದ್ದೇನೆ. ಪ್ರತಿದಿನ ಆತನ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಆತನ ಕಾಯುವಂತ ದೇವರು ಪ್ರಿಯರೇ. ಹಲ್ಲೆಲೂಯ. ಆತನು ಒಂದು ಸಸ್ಯಗಳಿಗೆ ತೋಟಗಾರನು ಯಾವ ರೀತಿ ಕಾವಲಾಗಿರ್ತಾನೋ ಅದೇ ರೀತಿ ಯೆಹೋವನಾದ ದೇವರು ನಮ್ಮನ್ನು ಕ್ಷಣ ಕ್ಷಣದಲ್ಲಿ ಆತನು ನಮ್ಮ ನೀರನ್ನು ಹೊಯ್ದು ಯಾರು ನಮ್ಮನ್ನು ಮುಟ್ಟದ ಹಾಗೆ ಆತನು ನಮ್ಮನ್ನು ಹಗಲಿರುಳು ಕಾಯುವಂತ ದೇವರು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಶೋಧನೆಗಳು, ಸಮಸ್ಯೆಗಳು, ವೈರಿಗಳಂತ ಪ್ರತಿಯೊಂದು ವ್ಯಾಧಿಗಳು, ನಮ್ಗೆ ಎಷ್ಟೇ ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎದುರಾಗುವಾಗ ಅವುಗಳಿಂದ ಅವುಗಳು ಮುಟ್ಟದ ಹಾಗೆ ದೇವರು ನಮ್ಮನ್ನು ಕಾಯುವಂತರಾಗಿದ್ದಾರೆ ಪ್ರಿಯೆ. ಆತ ನಮ್ಗೆ ಹಗಲಿರುಳು ನಮ್ಮನ್ನು ಕಾಯುವಂತ ದೇವರು ಪ್ರಿಯರೇ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ನಮಗೆ ಅನೇಕ ಶೋಧನೆಗಳು, ನಮಗೆ ಅನೇಕ ಭಯಂಕರ ಪರಿಸ್ಥಿತಿಗಳು ಎದುರಾಗಿ ಬಹಳ ರೀತಿಯಾಗಿ ಪಟ್ಟು ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ಭಯ ಪಡಬೇಡ್ರಿ. ಯಾಕಂದ್ರೆ ಯೆಹೋವನೇ ನಮ್ಮ ಯಜಮಾನನಾಗಿದ್ದು ಪ್ರತಿ ದಿನವೂ ಪ್ರತಿ ಕ್ಷಣವೂ ಆತನು ನಮಗೆ ಕಾಯ್ದು ಕಾಪಾಡಿ ಆತ ನಮ್ಗೆ ಯಾವುದೇ ಶೋಧನೆಗಳು ನಮ್ಗೆ ಎದುರಾಗಲ್ಲಂಗೆ, ಯಾವ ಶೋಧನೆಗಳು ಮುಟ್ಟಲ್ಲ ಹಾಗೆ, ಯಾವ ಶೋಧನೆಗಳು ನಮಗೆ ಭಯಂಕರ ಪರಿಸ್ಥಿತಿಗಳು ಒಳಗಾಗಿ ಬೀಳಲ್ಲ ಹಾಗೆ ನಮ್ಮ ಜೀವಿತವು ಎಲ್ಲಾ ವಿಷಯದಲ್ಲಿ ದೇವರು ನಮಗೆ ಹಗಲಿರುಳು ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ನಡೆಸುವಂತ ದೇವ್ರ ಪ್ರಿಯ. ಎಷ್ಟು ಒಳ್ಳೆ ಅದ್ಭುತ ರೀತಿಗೆ ದೇವ್ರು ನಮಗೆ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ದೇವರು ನಮ್ಮ ಜೊತೆಲಿ ಇರುವಾಗ ದೇವರೇ ನಮಗೆ ಪ್ರತಿದಿನ ಆತನ ಆಹಾರವನ್ನು ಕೊಟ್ಟು ನಮಗೆ ಒದಗಿಸಿ ನಮ್ಮನ್ನು ಆಶೀರ್ವಿಸಿ ಬಲಪಡಿಸಿ ಆತ ನಮಗೆ ಹಗಲಿರುಳು ಆತ ನಮ್ಮನ್ನು ಕಾಯುವಾಗ ಪ್ರಿಯರೇ, ನಾವು ಯಾವ ವಿಷಯದಲ್ಲಿ ಭಯ ಪಡಲ್ದೆ ಈ ವಾಗ್ದಾನ ಸ್ವೀಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪ್ರಿಯ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮ ಜೊತೆಲಿ ಇದ್ದಾರೆ. ದೇವ್ರು ನಮ್ಮ ಪ್ರತಿದಿನ ಆತನ ಕಾಯ್ತಾ ಇದ್ದಾರೆ. ಆತ ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮ ಜೊತೆಲಿದ್ದು ಯಾವ ಕೇಡು ಗಣಾಂತರ ಭಯವು ನಮ್ಮ ಜೀವಿತದಲ್ಲಿ ನಡೆಯಲ್ಲ ಹಾಗೆ ಆತ ನಮಗೆ ಹಗಲಿರುಳು ಕಾಯ್ತಾ ಇದ್ದಾರೆ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ಪ್ರಿಯರೇ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಅದ್ಭುತ ರೀತಿಯಾಗಿ ಆತ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಲೆಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ. ಈ ವಾಗ್ದಾನ ಅವರ ಒಂದೊಂದು ಜೀವಿತದಲ್ಲಿ ತಂದು ಈ ವಾಗ್ದಾನ ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸುವಂತ ದೇವ್ರು ನೀವಾಗಿರೋ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಅವ್ರಿಗೆ ಪ್ರತಿದಿನ ನೀವು ಕಾಯುವಂತ ದೇವ್ರು. ಪ್ರತಿ ಕ್ಷಣದಲ್ಲಿ ಪ್ರಭಾ ಅವ್ರಿಗೆ ಯಾವ ಶೋಧನೆ ಎದುರಾಗಲ್ನಾಗೆ ತಂದು ಹಗಲಿರುಳು ಕಾಯ್ತೀನಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರೋ ಪ್ರಭಾ. ಅವ್ರು ಯಾವ ವಿಷಯದಲ್ಲಿ ಭಯದಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿ, ಕಣ್ಣೀರಲ್ಲಂತ ಪರಿಸ್ಥಿತಿಯಲ್ಲಿ ಅವ್ರ ಜೀವಿತದಲ್ಲಿ ಇದ್ರಬಹುದು ಪ್ರಭಾ. ಆದ್ರೆ ಮುಂಜಾನೆ ಸಮಯ ವಾಗ್ದಾನ ಮಾಡಿದ್ರು ಪ್ರಭಾ. ಅವ್ರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಕಷ್ಟದಿಂದ ಬಿಡುಗಡೆ ಮಾಡ್ರಿ, ಶೋಧನೆಯಿಂದ ಬಿಡುಗಡೆ ಮಾಡ್ರಿ, ಅವ್ರ ಪ್ರತಿಯೊಂದು ಶತ್ರು ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ತಂದೆ ವಾಗ್ದಾನ ಮೂಲಕವಾಗಿ ತಂದೆ ಅವ್ರ ಜೀವಿತದಲ್ಲಿ ಹಗಲಿರುಳು ನೀವೇ ಅವ್ರ ಕಾಯ್ದು ಕಾಪಾಡಿ ನೀವೇ ರಕ್ಷಿಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಮತ್ತು ಈ ವಾಗ್ದಾನ ಕೇಳಿ ಎಷ್ಟು ಜನ ಸಂತೋಷ ಪಟ್ಟು ನೀವು ಆತ್ಮ ಬಲ ಹೊಂದ್ಕೊಂಡಿದ್ದ ಹಾಗೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ತೀರಿ. ನೀವು ಹೊಂದ್ಕೊಂಡಿರೋ ಬಲವು, ನೀವು ಹೊಂದ್ಕೊಂಡಿರೋ ಸಂತೋಷವು ಅವರು ಸಹ ವಾಗ್ದಾನ ಕೇಳಿ ಸಂತೋಷ ಪಡುವಂತರಾಗಿರ್ತೀರಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರ್ತೀರಿ. ಮತ್ತು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.